ಈಗ ಬರ್ತಾ ಇರುವ ಲೇಟೆಸ್ಟ್ ಅಪ್ಡೇಟ್ ದಿಢೀರ್ ಅಂತ ಹೇಳಿ ಹೊಳೆನರಸೀಪುರದ ಭೇಟಿಯನ್ನ ರದ್ದು ಮಾಡಿದ್ದಾರೆ ಮಾಜಿ ಮಂತ್ರಿ ರೇವಣ್ಣ. ನಾಳೆ ವಿವಿಧ ದೇವಸ್ಥಾನಗಳ ಭೇಟಿಗೆ ಪ್ಲಾನ್ ಮಾಡಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿಯೇ ವಾಸ್ತವ್ಯವನ್ನ ಹೂಡಲಿದ್ದಾರೆ ರೇವಣ್ಣ. ನಾಳೆ ಹಾಸನದ ಹೊಳೆನರಸೀಪುರಕ್ಕೆ ಹೋಗೋದಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಅವರು ಹೊಳೆನರಸೀಪುರಕ್ಕೆ ಹೋಗ್ತಾರೆ. ಅಲ್ಲಿ ಮನೆದೇವರ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ, ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಎನ್ನುವಂತಹ ಮಾಹಿತಿ ಇತ್ತು. ಬಟ್ ಏಕಾಏಕಿಯಾಗಿ ದಿಢೀರಾಗಿ ರೇವಣ್ಣ ಅವರು ತಮ್ಮ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಹಲವು ದೇವಸ್ಥಾನಗಳಿಗೆ ಭೇಟಿ ಕೊಡಲಿಕ್ಕೆ ನಿರ್ಧರಿಸಿದ್ದಾರೆ. ಹಲವು ದೇಗುಲಗಳಿಗೆ ವಿಸಿಟ್ ಕೊಟ್ಟ ನಂತರ, ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ, ಹರಕೆಯನ್ನು ತೀರಿಸಿದ ನಂತರ ಅವರು ಹೊಳೆನರಸೀಪುರದ ತಮ್ಮ ನಿವಾಸಕ್ಕೆ ಹೋಗ್ತಾರೆ ಎನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ರಿಲೀಸ್ ಆದ ತಕ್ಷಣ ದೇವೇಗೌಡರನ್ನ ಭೇಟಿ ಮಾಡಿದ್ರು, ಅವರ ಆಶೀರ್ವಾದವನ್ನು ಪಡೆದ್ರು. ಅಲ್ಲಿ ಕೆಲ ಹೊತ್ತು ಚರ್ಚೆಯನ್ನು ನಡೆಸಿದ್ರು. ತದನಂತರ JP ನಗರದ ದೇವಸ್ಥಾನಕ್ಕೆ ಹೋಗ್ತಾರೆ. ಅದಾದ ಮೇಲೆ ಚಾಮುಂಡಿಯ ದರ್ಶನವನ್ನು ಕೂಡ HD ರೇವಣ್ಣನವರು ಪಡೆದಿರುವಂಥದ್ದು. ನಾಳೆ ಬೆಳಗ್ಗೆ 9 ಗಂಟೆಗೆ ಹೊಳೆನರಸೀಪುರಕ್ಕೆ ಹೋಗ್ತಾರೆ ಎನ್ನುವಂತಹ ಮಾಹಿತಿ ಇತ್ತು, ಅದು ಕ್ಯಾನ್ಸಲ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಬೆಳಗ್ಗೆ 9 ಗಂಟೆಗೆ ಹೊಳೆನರಸೀಪುರಕ್ಕೆ HD ರೇವಣ್ಣ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ನಾಯಕನನ್ನ, ಸಂಕಷ್ಟದಿಂದ ಪಾರಾಗಿ ಬಂದಂತಹ ನಾಯಕನನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಸಡನ್ ಆಗಿ ಪ್ಲಾನ್ ಕ್ಯಾನ್ಸಲ್ ಆಗಿದೆ. ಏನ್ ಕಾರಣ ಇರಬಹುದು ಅಂತ? ಪ್ರೇಮ್ ಕುಮಾರ್ ಏನು ಜೈಲಿನಿಂದ ಬಿಡುಗಡೆ ಅಂತಂದ್ರ ಮೊದಲ ಬಾರಿಗೆ ಹಾಸನ ಜಿಲ್ಲೆಗೆ ಮಾಜಿ ಸಚಿವ HD ರೇವಣ್ಣ ಅವರು ಆಗಮಿಸಿದ್ರು. ಹೀಗಾಗಿ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಹಾಗೂ ಹುಮ್ಮಸ್ಸು ತುಂಬಿತ್ತು. ಹೀಗಾಗಿ ಮೊದಲು ಕುಮಾರಸ್ವಾಮಿ ಏನ್ ಹೇಳಿದ್ರು, ಇದು ಸಂಭ್ರಮಾಚರಣೆ ಮಾಡುವಂತ ಸಮಯವೆಲ್ಲ, ಯಾರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೋ ಆಗ ಸಂಭ್ರಮ ಮಾಡೋಣ ಅಂತ ಒಂದು ಹೇಳಿಕೆಯನ್ನು ನೀಡಿದ್ರು. ಇದಾದ ನಂತರ ರೇವಣ್ಣ ಅವರು ಈಗ ಬದಲಾಯಿಸಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಾಳೆ ನಾನು ಹಾಸನಕ್ಕೆ ಬಂದ ವೇಳೆ ಯಾರು ಆಹಾರ ತುರಾಯಿಗಳನ್ನು ತಂದು ಪಟಾಕಿಯನ್ನು ಸಿಡಿಸುವುದು ಬೇಡ. ಆ ನಂತರದಲ್ಲಿ ಏನು ಕಾನೂನು ಮೂಲಕ ಏನು ಗೌರವಪೂರ್ಣ ಎಲ್ಲರೂ ಸಹ ಅದಕ್ಕೆ ಜೊತೆಗೂಡಿ ಅಂತ ಹೇಳಿ ಒಂದು ಹೇಳಿಕೆಯನ್ನ ಹೊರಡಿಸಿದ್ರು. ಈಗ ಏನು JDS ಕಾರ್ಯಕರ್ತರು ಹಾಗೂ ಮುಖಂಡರು, ಶಾಸಕರಿರ್ಬೋದು, ಮಾಜಿ ಶಾಸಕರು ಎಲ್ಲರೂ ಸಹ ರೇವಣ್ಣ ಅವರಿಗೆ ಅದ್ದೂರಿ ಸ್ವಾಗತವನ್ನ ಕೋರಲು ಮುಂದಾಗಿದ್ರು. ಈಗ ದಿಢೀರ್ ಕಾರ್ಯಕ್ರಮವನ್ನ ಬದಲಾಯಿಸಿರ್ತಕ್ಕಂಥದ್ದು. ಮೊದಲು ಅವರು ಹೊಳೆನರಸೀಪುರ ಏನು ದೇವೇಶ್ವರ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹ ಸ್ವಾಮಿ ಹಾಗೂ ಮಾವಿನಕೆರೆ ರಂಗಸ್ವಾಮಿ ದೇವಾಲಯಗಳಿಗೆ ಭೇಟಿ ನೀಡಿ ಅನಂತರ ಶೃಂಗೇರಿ ತೆರಳುವಂತ ಒಂದು ಸಾಧ್ಯತೆ ಇತ್ತು. ಈಗ ಎಲ್ಲಾ ಕಾರ್ಯಕ್ರಮಗಳು ದಿಢೀರ್ ರದ್ದಾಗಿದ್ದು, ಇನ್ನು 2 ರಿಂದ 3 ದಿನಗಳ ಕಾಲ ಅವರು ಹಾಸನ ಜಿಲ್ಲೆಗೆ ಭೇಟಿ ನೀಡುವಂತ ಒಂದು ಸಾಧ್ಯತೆ ಕಡಿಮೆ ಆಗಿದೆ. ಯಾಕೆಂದ್ರೆ ರೇವಣ್ಣರು ಮೊದಲೇ ದೈವ ಭಕ್ತರು, ಹಾಗಾಗಿ ಅವರು ಎಲ್ಲಾ ರೀತಿಯ ಮೊದಲೇ ಒಂದು ಪ್ಲಾನ್ ಗಳನ್ನ ಮಾಡಿದ್ರು. ಈಗ ಎಲ್ಲಾ ಕಾರ್ಯಕ್ರಮಗಳು ದಿಢೀರ್ ರದ್ದಾಗಿದ್ದು ಕಾರ್ಯಕರ್ತರಲ್ಲಿ ಒಂದು ನಿರುತ್ಸಾಹ ಬಂದಂತಾಗಿದೆ. ಪ್ರೇಮ್ ಕುಮಾರ್. ಶಶಿಧರ್, ಈ ಪೆನ್ ಡ್ರೈವ್ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಇವತ್ತು ಹಾಸನದ 6 ಕಡೆಗಳಲ್ಲಿ ದಾಳಿ ನಡೆಸಿತ್ತಲ್ಲ, ದಾಳಿ ಮುಕ್ತಾಯವಾಯ್ತಾ? SIT ಅಧಿಕಾರಿಗಳಿಗೆ ಏನಾದ್ರೂ ಮಹತ್ವದ ಮಾಹಿತಿ ಸಿಕ್ಕಿದೆಯಾ, ಹೇಗೆ ಅಂತ? ಪ್ರೇಮ್ ಕುಮಾರ್, ಏನು SIT ದಾಳಿ 7 ಕಡೆಗಳಲ್ಲಿ ನಡೆದಿದೆ. ಒಟ್ಟು ಈಗ ತನಿಖೆ ಏನು ಅವರು ಪರಿಶೀಲನೆ ನಡೆಸಿದ್ರಲ್ಲಿ ಪ್ರಮುಖವಾಗಿ ಪ್ರೀತಮ್ ಗೌಡರ ಆಪ್ತರ ಮನೆ ಮೇಲೆ ಹಾಗೂ ಕಚೇರಿ ಮೇಲೆಗಳು ಸಹ ದಾಳಿ ನಡೆಸಿ ಇನ್ನು ಅವರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ BM ರಸ್ತೆಯಲ್ಲಿರ್ತಕ್ಕಂತಹ ಕಿರಣ್ ಹಾಗೂ ಶರತ್ ಗೌಡ ಅವರ ಬಾರ್ ಹಾಗೂ ಹೋಟೆಲ್ಗಳಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿದೆ ಅಂತ ಈಗ ಮಾಹಿತಿ ಲಭ್ಯವಾಗಿದೆ. ಅದರಲ್ಲೂ ಕ್ವಾಲಿಟಿ ಬಾರ್ ಶರತ್ ಅವರ ಏನು ಕ್ಯಾಶ್ ಕೌಂಟರ್ ಇರ್ತದೆ, ಅಲ್ಲಿ 2 ಹಾರ್ಡ್ ಡಿಸ್ಕ್ ಗಳನ್ನ ವಶಕ್ಕೆ ಪಡೆಯುವಂತದ್ದು ನಮ್ಮ ಕ್ಯಾಮೆರಾದಲ್ಲಿ ಆ ದೃಶ್ಯ ಸೆರೆಯಾಗಿದೆ. ಹಾಗಾಗಿ ಈ ಏನು SIT ದಾಳಿ ನಡೆಸಿದ ಇದರಲ್ಲಿ ಮಹತ್ವವಾದಂತ ಸಾಕ್ಷ್ಯ ಹಾಗೂ ದಾಖಲಾತಿಗಳು ಸಂಗ್ರಹ ಆಗಿದೆ ಅಂತ ತಿಳಿದು ಬರ್ತಾ ಇರ್ತಕ್ಕಂಥ. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.